ಸುಸ್ವಾಗತ. ದಯಮಾಡಿ. ಹಲೋ ವಿವರ್ಸ್, ಇವತ್ತಿನ ನಮ್ಮ ಲಾಗ್ ಸ್ಟಾರ್ಟ್ ಆಗ್ತಿರೋದು ನಮ್ಮ ತೋಟದಿಂದ. ಇದ್ಯಾವುದು ಹೊಸ ಪ್ರತಿಭೆ? ಚೆನ್ನಾಗಿದೆ. ನಮ್ಮ ತೋಟದಲ್ಲಿ ನಾನು ಈ ಥರ ನಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಆ ಥರ ಇರುತ್ತೆ. ನಾನು ತೋಟಕ್ಕೆ ಬಂದೆ, ತೋಟದಲ್ಲಿ ಸ್ವಲ್ಪ ಮಳೆ ಬಂದಿದೆ, ಕ್ಲೈಮೇಟ್ ಸೂಪರಾಗಿದೆ. ನೀವೇ ನೋಡ್ಬೋದು ವೆದರು. ಚಿಕನ್ ಮಾಡೋಣ ಅಂತ ಚಿಕನ್ ಬೇರೆ ತಗೊಂಡೋಗಿದೆ ತೋಟಕ್ಕೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ತೋಟದಲ್ಲಿ ಒಂದು ಸ್ವಲ್ಪ ತೆಗೆದುಕೊಂಡೆ, ನಾನು ಚಿಕನ್ ರೆಡಿ ಮಾಡೋಕ್ಕೆ ಬೇಕಾಗುತ್ತೆ ಅಂತ. ಪ್ಲೇಟ್ ಇಲ್ವಲ್ಲ, ಅದಕ್ಕೆ ಇದೇ ಪ್ಲೇಟು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಈ ನಮ್ಮ ಪಾತ್ರೆ ಸೈಜ್ಗೆ ಸೂಟ್ ಆಗೋಂಥ ಚಿಕ್ಕ ಒಲೆ ರೆಡಿ ಮಾಡಿದೆ. ಕಂಗ್ರಾಚುಲೇಷನ್. ಎಲ್ಲ ರೆಡಿ ಮಾಡ್ಕೊಂಡು ಚಿಕನ್ ಪಾತ್ರೆಗೆ ಹಾಕೊಂಡೆ. ಇದು ನಾಟಿ ಕೋಳಿ ಚಿಕನ್ನು. ಅಲ್ಲ, ಬ್ರಾಯ್ಲರ್ ಕೋಳಿ ಚಿಕನ್ನು. ಹೇಳಪ್ಪ. ಅಂತೂ ಇಂತೂ ಕಷ್ಟಪಟ್ಟು ಒಲೆ ಹಚ್ಚಿದೆ. ಸ್ಟಾರ್ಟ್ ಮಾಡೋಣ. ಎಣ್ಣೆ ಹಾಕಿದ ಮೇಲೆ ಹೆಚ್ಕೊಂಡಿದ್ದು ಈರುಳ್ಳಿ ಹಾಕ್ತಿದ್ದೀನಿ. ಈಗ ಅದಕ್ಕೆ ಚಿಕನ್ ಹಾಕ್ಕೊಂತೀನಿ. ಅರಿಶಿನ ಹಾಕಿ ನೀಟಾಗಿ ಕಲಿಸ್ಬೇಕು. ಸ್ವಲ್ಪ ಅರಿಶಿನ ಜಾಸ್ತಿ ಆಯಿತು ಅನಿಸುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿ ಆಯ್ತೇನೋ ಅಂತ. ರುಚಿಗೆ ಉಪ್ಪು. ನಾನು ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಅಡುಗೆ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಹಾಕಿದೆ ಅಂತ ತೋರ್ಸೋಕ್ಕಾಗಲಿಲ್ಲ, ಆದರೆ ಎಲ್ಲ ಐಟಮ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಅದು ಕುದಿಬೇಕಷ್ಟೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ನಳಪಾಕ ದಿನ ನೂತನ. ಈ ಬಿಸಿಯುವಾರುವ ಮೊದಲ ಎಲ್ಲರ. ಫೈನಲ್ ಆಗಿ ನನ್ನ ರೆಸಿಪಿ ರೆಡಿಯಾಗಿದ್ದು ಈ ಥರ. ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ಸೂಪರ್.
ಮನೆಗೆ ಹೋಗಿ ಒಂದ್ ಕೋಳಿ ಮಾಡಿಸ್ಕೊಂಡ್ ತಿಂದು ಬರ್ತೀನಿ. ಇದೇ ಥರದ ವಿಡಿಯೋಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.